ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಖರ್ಜೂರದ ಎಲೆಯಿಂದ ವಿವಾದಕ್ಕೆ ಬಿದ್ದ ಕರ್ನಾಟಕದ ವಕ್ಫ್ ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಂಗ್ಲಾದೇಶದ ಇಸ್ಕಾನ್ ಮತ್ತು ಭಾರತದ ವಕ್ಫ್ ಕಾಯ್ದೆಯ ತಿಕ್ಕಾಟಕ್ಕೆ ಸಂಬಂಧವಿದೆಯೇ? ನೋಡೋಣ ಬನ್ನಿ. ಈಗ ವಕ್ಫ್ ಆಸ್ತಿಯ ಮತ್ತು ಆ ಬಗೆಗಿನ ನೋಟಿಸು ವಿಚಾರಗಳು ಹೆಚ್ಚು ವಿವಾದಕ್ಕೆ ಕಾರಣವಾಗಿದೆ. ಬಾಯಿ ತೆಗೆದರೆ ಪಾಕಿಸ್ತಾನಕ್ಕೆ ಹೋಗಿ ದೇಶದ್ರೋಹಿ ಪ್ರಕರಣ ಎನ್ನುತ್ತಿದ್ದವರು ಈಗ ವಕ್ಫ್ ಹಿಡಿದಿದ್ದಾರೆ. ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಸ್ವಾಮಿಯನ್ನು ಅಲ್ಲಿನ ಕಾನೂನಿನಂತೆ ದೇಶದ್ರೋಹಿ ಎಂದರೆ ಅದಕ್ಕೆ ಅಲ್ಲಿನ ಇಲ್ಲವೇ ಅಂತಾರಾಷ್ಟ್ರೀಯ ಕಾನೂನಿನ ಮೂಲಕವೇ ಹೋರಾಡಬೇಕು. ಇಲ್ಲದಿದ್ದರೆ ಭಾರತದವರು ಇತ್ತೀಚೆಗೆ ಬಾಂಗ್ಲಾದೇಶ, ಶ್ರೀಲಂಕಾ, ಕೆನಡಾ ಮೊದಲಾದ ದೇಶಗಳಲ್ಲಿ ಎದುರಿಸುತ್ತಿರುವ ಸಮಸ್ಯೆಯು ಬರೇ ಅಂತಾರಾಷ್ಟ್ರೀಯ ಬಿಕ್ಕಟ್ಟು ಅಲ್ಲ, ದೇಶೀಯ ರಾಜತಾಂತ್ರಿಕ ಮೌಲ್ಯದ ವಿಫಲತೆಯೂ ಆಗಿದೆ ಎಂಬ ಅರಿವು ಹೊಂದಿರಬೇಕು. ಈಗ ಕರ್ನಾಟಕದಲ್ಲಿ ಬಿಜೆಪಿ ವಕ್ಫ್ ನೋಟಿಸು ವಿರುದ್ಧ ನಡೆಸಿರುವ ಚಳುವಳಿಯ ಹಿಂದೆ ಏನಿದೆ ಎಂದು ನೋಡಿದರೆ, ಕಳೆದ 4-5 ವರ್ಷಗಳಲ್ಲಿ ಬಿಜೆಪಿ ಮುಖ್ಯಮಂತ್ರಿಗಳಾಗಿದ್ದ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿಯವರ ಕಾಲದಲ್ಲಿಯೇ ಹೆಚ್ಚು ವಕ್ಫ್ ಆಸ್ತಿ ನೋಟಿಸು ಜಾರಿಯಾಗಿದೆ. ಯಡಿಯೂರಪ್ಪ ಬೊಮ್ಮಾಯಿ ಕಾಲದಲ್ಲಿ ವಕ್ಫ್ ಆಸ್ತಿ ಎಂದು ಒಟ್ಟು 2001 ನೋಟಿಸುಗಳು ಹೋಗಿವೆ. ಕಾಂಗ್ರೆಸ್ ಮತ್ತು ಸಿದ್ದರಾಮಯ್ಯರ ಕಾಲದಲ್ಲಿ ವಕ್ಫ್ ಎಂದು ನೋಟಿಸು ಜಾರಿಯಾದವುಗಳ ಸಂಖ್ಯೆ 1404 ಮಾತ್ರ. ಇದೊಂದು ಕಾನೂನು ಪ್ರಕ್ರಿಯೆ ಹೊರತು ಹೊಸ ವಿಷಯ ಏನೂ ಇಲ್ಲ. ಈಗ ಒಕ್ಕೂಟ ಸರ್ಕಾರವು ವಕ್ಫ್ ಕಾನೂನು ತರಲು ಹೊರಟಿದೆ. ಇದು ಕೂಡ ವಕ್ಫ್ ಆಸ್ತಿ ಅಲ್ಲ ಎಂದೇನೂ ಹೇಳುವುದಿಲ್ಲ. ಪ್ರಧಾನಿ ಮೋದಿಯವರ ತಂಡದ ಈ ವಕ್ಫ್ ಕಾಯ್ದೆಯ ಮುಖ್ಯ ತಿರುಳು ವಕ್ಫ್ ಸಮಿತಿಯಲ್ಲಿ ಬರೇ ಮುಸ್ಲಿಮರಿರುವ ಬದಲು ಹಿಂದೂ ಸದಸ್ಯರಿಗೂ ನೇಮಾವಕಾಶ ನೀಡುವುದಾಗಿದೆ. ಅದು ಸರಿ, ವಕ್ಫ್ ಎಂದರೇನು? ವಕ್ಫ್ ಎನ್ನುವುದು ಇಸ್ಲಾಮಿಕ್ ಕಾನೂನಿನಂತೆ ಧಾರ್ಮಿಕ ದತ್ತಿ ಎಂದು ಮೀಸಲಿಡಲಾದ ಜಾಗವಾಗಿದೆ. ಈ ನೆಲವನ್ನು ಬೇರೆ ಕಾರಣಕ್ಕೆ ಬಳಸುವಂತಿಲ್ಲ. ಆದರೆ ಹಿಂದೂ ಆದರೇನು, ಮುಸ್ಲಿಂ ಆದರೇನು, ದೇವಸ್ಥಾನದ ಆಸ್ತಿ ಹೊಡೆದವರು, ವಕ್ಫ್ ಆಸ್ತಿ ಲಪಟಾಯಿಸಿದವರು ಇದ್ದಾರೆ. ಅವೆಲ್ಲ ಸುದ್ದಿಯಾಗಿವೆ. ಆದರೆ ಲಪಟಾಯಿಸಿದವರ ಮೇಲೆ ಕ್ರಮ ಜರುಗಿಸಲಾಗಿದೆಯೇ ಎಂದರೆ ಇಲ್ಲ. ಅರೇಬಿಕ್ ಶಬ್ದ ವಕೂಫದಿಂದ ವಕ್ಫ್ ನುಡಿ ಬಂದಿದೆ. ಖಲೀಫಾ ಓಮರ್ ಅವರು ಖೈಬರ್ ಪ್ರದೇಶದಲ್ಲಿ ಒಂದು ಸಣ್ಣ ನೆಲವನ್ನು ವಶಕ್ಕೆ ತೆಗೆದುಕೊಂಡರು. ಆಮೇಲೆ ಪ್ರವಾದಿ ಮೊಹಮ್ಮದರಿಗೆ ಈ ಜಾಗದ ಅತ್ಯಂತ ಉಪಯುಕ್ತ ಬಳಕೆ ಹೇಗೆ ಎಂದು ಪ್ರಶ್ನಿಸಿದ್ರು. ಅದು ಧರ್ಮದ ದಾರಿಗೆ ಬಳಕೆಯಾಗಲಿ ಎನ್ನುವುದು ವಕ್ಫ್ ಚರಿತ್ರೆಯ ಆರಂಭ ಎನ್ನಲಾಗಿದೆ. ವಕ್ಫ್ ನೆಲವೊಂದನ್ನು ಹೊಂದಿಸುವವರನ್ನು, ನೀಡುವವರನ್ನು ಓಕಿಫ್ ಎಂದು ಕರೆಯುವರು. ಹೀಗೆ ಸ್ಥಾಪನೆಗೊಂಡ ವಕ್ಫ್ ಅನ್ನು ಅಲೈ ಮವ್ಕಫ್ ಎಂದು ತಿಳಿಯಲಾಗುತ್ತದೆ. ವಕ್ಫ್ ಆಸ್ತಿಯನ್ನು ನೋಡಿಕೊಳ್ಳುವವರನ್ನು ಮುತವಲಿ ಎಂದು ಹೇಳುತ್ತಾರೆ. 1954ರ ವಕ್ಫ್ ಕಾನೂನಿನಡಿ 1964ರಲ್ಲಿ ಭಾರತ ಸರ್ಕಾರವು ಭಾರತೀಯ ಕೇಂದ್ರೀಯ ವಕ್ಫ್ ಪರಿಷತ್ತನ್ನು ರಚಿಸಿದೆ. ಕೇಂದ್ರೀಯ ವಕ್ಫ್ ಮಂಡಳಿಯು 1954ರ ವಕ್ಫ್ ಕಾಯ್ದೆಯಂತೆ ಸ್ಥಾಪನೆಯಾದ ರಾಜ್ಯದ ವಕ್ಫ್ ಮಂಡಳಿಗಳ ಮೇಲೆ ನಿಯಂತ್ರಣ ಹೊಂದಿರುತ್ತದೆ. ವಕ್ಫ್ ಆಸ್ತಿಯಾಗಿ ಘೋಷಣೆಯಾದವುಗಳಲ್ಲಿ ತಾಜ್ ಮಹಲ್ ಕೂಡ ಸೇರಿದೆ. ಆಗ್ರಾದ ತಾಜ್ ಮಹಲ್ನಿಂದ ಜೆರುಸಲೆಮಿನ ಆಲಯದವರೆಗೆ ವಕ್ಫ್ ಆಸ್ತಿಯ ವಿವಾದವಿದೆ. ಅದೆಲ್ಲ ಏನು? ನೋಡೋಣ ಬನ್ನಿ. ತಾಜ್ ಮಹಲ್ ಮೊದಲಾದವು ಪುರಾತತ್ವ ಇಲಾಖೆಗೆ ಬರುವುದರಿಂದ ಅದರ ನಿಯಮಾವಳಿಗಳೇ ಬೇರೆ ಇರುತ್ತದೆ. ಈಗಿನ ಸಮಸ್ಯೆಗಳಿಗೆ ಮುಖ್ಯ ಕಾರಣ ರೈತರ ಹೊಲ ಮತ್ತು ಕೆಲವರ ಮನೆಗಳು ವಕ್ಫ್ ಆಸ್ತಿ ಎಂದು ನೋಟಿಸು ಜಾರಿಯಾಗಿರುವುದಾಗಿದೆ. ಸಿರಿವಂತ ಮುಸ್ಲಿಮರು ತಮ್ಮ ಸಾಕಷ್ಟು ಆಸ್ತಿಯನ್ನು ವಕ್ಫ್ಗೆ ಬಿಡುತ್ತಾರೆ. ಆದರೆ ಅವುಗಳಲ್ಲಿ ಹಲವನ್ನು ಹಿಂದೂ ರೈತರು ಉಳುಮೆ ಮಾಡುವುದು ಹಾಗೂ ಕೆಲವದರಲ್ಲಿ ಹಿಂದೂಗಳ ಮನೆಗಳಿರುವುದು ಈಗಿನ ಸಮಸ್ಯೆಯಾಗಿದೆ. ಕಾರ್ಪೊರೇಷನ್ ಬ್ಯಾಂಕ್ ಸ್ಥಾಪಕರಾದ ಹಾಜಿ ಅಬ್ದುಲ್ಲಾ ಅವರು ಉಡುಪಿಯ ಬನ್ನಂಜಿಯಲ್ಲಿ ಹೊಂದಿದ್ದ ಹೊಲ, ಗದ್ದೆ ಮತ್ತು ತೋಟವನ್ನು ವಕ್ಫ್ಗೆ ಬಿಟ್ಟಿದ್ರು. ಆದರೆ ಅವುಗಳಲ್ಲಿ ಹೆಚ್ಚಿನವು ಹಿಂದೂ ಗೇಣಿದಾರರ ಆಸ್ತಿಯಾಗಿದ್ವು. ಸಾಮಾನ್ಯವಾಗಿ ವಕ್ಫ್ ದಾಖಲೆಯು ಬರವಣಿಗೆಯಲ್ಲಿ ಇರುತ್ತದೆ. ಜೋರ್ಡಾನ್ ದೇಶವು ಜೋರ್ಡಾನಿಯನ್ ವಕ್ಫ್ ಜೊತೆಗೆ ಜೆರುಸಲೆಂ ವಕ್ಫ್ ಸ್ಥಾಪನೆ ಮಾಡಿತ್ತು. ಜೆರುಸಲೆಂನಲ್ಲಿ ಜ್ಯೂಗಳ ಟೆಂಪಲ್ ಮೌಂಟ್ ಇದೆ. ಅಲ್ಲೇ ಮುಸ್ಲಿಮರು ಪವಿತ್ರ ಎಂದು ತಿಳಿದ ಡೂಮ್ ಆಫ್ ದ ರಾಕ್ ಇದೆ. ಅದೇ ರೀತಿ ಜೀಸಸ್ ಸಂಬಂಧದೊಡನೆ ಕ್ರಿಶ್ಚಿಯನ್ನರಿಗೆ ಕೂಡ ಇದು ಪವಿತ್ರ ನೆಲೆಯಾಗಿದೆ.
ಈಗಲೂ ಜೆರುಸಲೇಮಿಗೆ 3 ಧರ್ಮಗಳವರಿಗೆ ಪ್ರವೇಶಾವಕಾಶ ಇದೆಯಾದರೂ ಇಸ್ರೇಲ್ ಕೆಲವು ನಿರ್ಬಂಧಗಳನ್ನು ಇಟ್ಟಿದೆ. ಜೋರ್ಡಾನಿಯಾ ಜೆರುಸಲೇಂ ವಕ್ಫ್ ಮಂಡಳಿಯು ಟೆಂಪಲ್ ಮೌಂಟ್ ಕೆಳಗಿನ ಹಲವು ಮೂರ್ತಿಗಳನ್ನು ಪುಡಿ ಮಾಡಿದೆ ಎಂಬ ಆರೋಪವನ್ನು ಕೂಡ ಇಸ್ರೇಲಿನ ಯಹೂದ್ಯರು ಮಾಡಿದ್ದಾರೆ. ಧರ್ಮಕಾರಣ ಎನಿಸುವ ಚಾರಿಟೇಬಲ್ ನ್ಯಾಸ ಆಗಿರುವ ವಕ್ಫ್ ಈಗ ಯಾಕೆ ಸುದ್ದಿ ಮಾಡಿದೆ ಎಂಬುದು ಸ್ಪಷ್ಟ. ಇಡೀ ದೇಶದಲ್ಲಿ ವಕ್ಫ್ ಆಸ್ತಿಗಳಿವೆ, ಸಮಸ್ಯೆಗಳು ಇವೆ. ಇತ್ತೀಚೆಗೆ ರಾಜಕೀಯ ಕಾರಣಕ್ಕೆ ಹೆಚ್ಚು ಸುದ್ದಿಯಾದುದು ಕರ್ನಾಟಕದ ವಕ್ಫ್ ಆಸ್ತಿ ನೋಟಿಸುಗಳು. ವಕ್ಫ್ ಆಸ್ತಿಯು ಸ್ಥಿರ ಸಂಪತ್ತು, ಅದರ ಉತ್ಪತ್ತಿಯಿಂದ ಬರುವ ಹಣ ಚರ ಸಂಪತ್ತು. ಇವನ್ನೆಲ್ಲ ಧಾರ್ಮಿಕ ಮತ್ತು ದಾನ ನಿರ್ವಹಣೆಗೆ ಬಳಸುವುದೇ ವಕ್ಫ್ ಮಂಡಳಿಗಳ ಕೆಲಸ. ಎಲ್ಲ ಧರ್ಮಗಳ ಆಲಯ, ಮಠ ಮೊದಲಾದವಕ್ಕೆ ಧಾರ್ಮಿಕ ನ್ಯಾಸ ಇರುತ್ತದೆ. ಸರಕಾರದ ಕಾನೂನುಗಳು ಇರುತ್ತವೆ, ಸರಕಾರಿ ನೇಮಕಾತಿಗಳು ಇರುತ್ತವೆ. ಹಾಗಾಗಿ ಕೆಲವು ರಾಜಕೀಯ ಪಕ್ಷಗಳ ಧ್ಯೇಯೋದ್ದೇಶಕ್ಕೆ ತಕ್ಕಂತೆ ಎಂಡೋಮೆಂಟ್ ನಿಯಮಗಳು ಬದಲಾಗುತ್ತವೆ. ಕುರಾನಿನಲ್ಲಿ ಬರುವ ಸುರಾ ಅಲ್ ಇಮ್ರಾನ್ ಎನ್ನುವುದು ವಕ್ಫ್ ಬಗೆಗೆ ಎಂಬುದು ಒಂದು ಅಭಿಮತ. ಮದೀನಾದ ಬಡವರ ಸೇವೆಗಾಗಿ ಪ್ರವಾದಿ ಮೊಹಮ್ಮದರ ಕಾಲದಲ್ಲಿ ಮೊದಲ ವಕ್ಫ್ ದಾನಪತ್ರವನ್ನು 600 ಖರ್ಜೂರದ ಎಲೆಗಳ ಮೇಲೆ ಮೂಡಿಸಿ ಇಡಲಾಯಿತಂತೆ. ಮಹಿಳಾ ವಕ್ಫ್ ಮಂಡಳಿಗಳು ಇವೆ. ಉದಾಹರಣೆಗೆ ಟರ್ಕಿಯ ಅಂಕಾರಾದ ಫೌಂಡೇಶನ್ ಅಡಿ ಬರುವ 30,000 ವಕ್ಫ್ ಮಂಡಳಿಗಳಲ್ಲಿ 2,300 ಪೂರ್ಣ ಮಹಿಳೆಯರ ನಿರ್ವಹಣೆಯದ್ದೇ ಆಗಿವೆ. 1995ರಲ್ಲಿ ಕೇಂದ್ರೀಯ ವಕ್ಫ್ ಕಾಯ್ದೆಯಡಿ ಕರ್ನಾಟಕ ವಕ್ಫ್ ಕಾಯ್ದೆಯು ಜಾರಿಗೆ ಬಂದಿದೆ. ಕರ್ನಾಟಕ ವಕ್ಫ್ ಮಂಡಳಿಯಲ್ಲಿ 45,468 ವಕ್ಫ್ಗಳು ನೋಂದಾಯಿತವಾಗಿವೆ. ರಾಜ್ಯದಲ್ಲಿ 84,000 ಎಕರೆ ವಕ್ಫ್ ಆಸ್ತಿಯು ವಿವಾದಕ್ಕೆ ಸಿಕ್ಕಿದೆ. ಕಲಬುರ್ಗಿ 20,865 ಎಕರೆ, ಬಿಜಾಪುರ 13,570 ಎಕರೆ, ಬೀದರ್ 13,310 ಎಕರೆ ಅತಿ ಹೆಚ್ಚು ವಕ್ಫ್ ಆಸ್ತಿ ಇದ್ದು ಬಹಳಷ್ಟು ವಿವಾದ ಹೊಂದಿದೆ. ಕೊಡಗು ಜಿಲ್ಲೆಯಲ್ಲಿ 248 ಎಕರೆ, ಚಾಮರಾಜನಗರ ಜಿಲ್ಲೆಯಲ್ಲಿ 239 ಎಕರೆ ಅತಿ ಕಡಿಮೆ ವಕ್ಫ್ ಆಸ್ತಿ ಇರುವ ಜಿಲ್ಲೆಗಳಾಗಿವೆ. ಕಲಬುರ್ಗಿ, ಬಿಜಾಪುರ, ಬೀದರ್ಗಳಲ್ಲಿ ಅತಿ ಹೆಚ್ಚು ವಕ್ಫ್ ಆಸ್ತಿ ಇದ್ದು ಹೆಚ್ಚಿನವು ಲಿಂಗಾಯತ ಮಠದ ವಶಕ್ಕೆ ಹೋಗಿದೆ. ರೈತರದೂ ಇದೆ. ಈ ವಿವಾದವು ಸೌಹಾರ್ದಯುತವಾಗಿ ಇತ್ಯರ್ಥವಾಗಲಿ ಎನ್ನುತ್ತಾ ಇಂದಿನ ಖರ್ಜೂರದ ಎಲೆಯಿಂದ ವಿವಾದಕ್ಕೆ ಬಿದ್ದ ಕರ್ನಾಟಕದ ವಕ್ಫ್ ವಿಶೇಷ ಕಾರ್ಯಕ್ರಮದಿಂದ ವಿರಮಿಸೋಣ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.